ಎಲ್ಲರೂ ಕೂಡ ಕೇಳಿಸ್ಕೊಳ್ಬೇಕಾದಂಥ ಒಂದು ಪುಣ್ಯದ ಕತೆ. ಇವತ್ತು ದೇವಸ್ಥಾನದ ಹೊರಗಡೆ ಇದ್ದಂಥ ಒಂದು ಹಣ್ಣು, ಒಂದು ಹೂವು ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಅದು ಪ್ರಸಾದವಾಗಿ ಪರಿವರ್ತನೆ ಆಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಎಲ್ಲೋ ಬಿದ್ದಿದ್ದಂಥ ಕಲ್ಲು ಶಿಲೆಯಾಗಿ ಕಲೆಯಿಂದ ಅರಳಿ ದೇವಸ್ಥಾನದೊಳಗಡೆ ಹೋದಾಗ ದೇವರಾಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಆದರೆ ಸಾವಿರಾರು ವರ್ಷಗಳಿಂದ ಮನುಷ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಹೊರಗಡೆ ಬರುವಾಗ ಮನುಷ್ಯರಾಗಿ ಬರಲೇ ಇಲ್ಲ. ಎಲ್ಲಿ ನೋಡು ಅಹಂಕಾರ, ಜಾತಿ, ಧರ್ಮ, ಮೇಲು ಕೀಳು ಅನ್ನುವಂಥ ಸಣ್ಣತನದ ಆ ಮನುಷ್ಯನ ಅಹಂಕಾರವೇ ಇವತ್ತು ಎಲ್ಲರನ್ನ ಕೊಲ್ತಾ ಇದೆ. ಒಬ್ಬ ರಾಜ 4 ಜನ ಹುಡುಗರನ್ನ ಕರೆದಂತೆ. ಕೇಳಿಸ್ಕೊಳ್ಳಿ ದಯಮಾಡಿ, ಇವತ್ತು ಎಲ್ಲ ಮಕ್ಕಳಿಗೆ ಇದು ಅರ್ಥ ಆಗಬೇಕಾಗಿದೆ. ಇವತ್ತು 4 ಜನ ಹುಡುಗರನ್ನ ಕರೆದು 4 ಜನಕ್ಕೂ ಒಂದೊಂದು ಬೀಜ ಕೊಟ್ಟನಂತೆ. ಯಾವುದೋ ಒಂದು ಗಿಡದ ಬೀಜವನ್ನು ಕೊಟ್ಟು, ನೋಡ್ರಪ್ಪ 2 ತಿಂಗಳು ಸಮಯಾವಕಾಶ ನಿಮಗೆ, ಯಾರು ಇದನ್ನ ನೀರು ಹಾಕಿ ಪೋಷಣೆ ಮಾಡಿ ಒಂದು ಗಿಡವಾಗಿ ಬೆಳೆದು ನನಗೆ ತೋರಿಸ್ತೀರೋ ಅವರಿಗೆ ನಮ್ಮ ರಾಜ್ಯವನ್ನ ಕೊಟ್ಟು ಬಿಡ್ತೀನಿ, ಅವನೇ ರಾಜ ಅಂತ ಹೇಳಿದ್ರು. ಈ 4 ಜನ ಹುಡುಗರು ಬೀಜಗಳನ್ನ ಒತ್ಕೊಂಡೋಗಿ ಎಲ್ಲರೂ ಒಂದೊಂದು ಪಾಟ್ಗೆ ಹಾಕಿ ನೀರು ಹಾಕಿದ್ರು. ಆ 3 ಜನ ಹುಡುಗರ ಆ ಪಾಟಲ್ಲಿ ಇದ್ದಂಥ ಬೀಜಗಳೆಲ್ಲ ಗಿಡವಾಗಿ ಒಳ್ಳೊಳ್ಳೆ ಹೂಗಳನ್ನು ಬಿಡ್ತಂತೆ. 2 ತಿಂಗಳಲ್ಲಿ ಸಂತೋಷ ಆಗೋಯ್ತು. ಈ 4ನೇ ಹುಡುಗ ಇದ್ನಲ್ಲ, ಆ ಹುಡುಗನ ಅವನು ಕೊಟ್ಟಿದ್ದಂಥ ಬೀಜ ಎಷ್ಟೇ ನೀರು ಹಾಕಿ ಗೊಬ್ಬರ ಹಾಕಿದ್ರು ಕೂಡ ಅದು ಬೆಳಿಲೇ ಇಲ್ಲ. ರಾಜ ಕರೆಸದ್ನಂತೆ ಎಲ್ಲರನ್ನೂ, ತಗೊಂಬರ್ರಪ್ಪ ಅಂದಾಗ 4 ಜನ ಬಂದ್ರಂತೆ. 3 ಜನ ಕೊಟ್ಟಿದ್ದಂಥ ಆ ಬೀಜಗಳೆಲ್ಲ ಹೂವಾಗಿ ಮರವಾಗಿತ್ತು. ಒಂದು ಹುಡುಗ ಮಾತ್ರ, ಸ್ವಾಮಿ ಇದು ಎಷ್ಟೇ ನೀರು ಗೊಬ್ಬರ ಹಾಕಿದ್ರು ಕೂಡ ಬೆಳಿಲಿಲ್ಲ ಅಂದಾಗ ಆ ರಾಜ ಕಿರೀಟವನ್ನು ತಗೊಂಡೋಗಿ ಯಾವ ಹೂವಿನ ಗಿಡವನ್ನು ಬೆಳೆದಿರ್ಲಿಲ್ವ ಹುಡುಗ ಅವನಿಗೆ ಹಾಕ್ಬಿಟ್ನಂತೆ. ನೋಡಿ, ಅದು ಈ 3 ಜನ ರೊಚ್ಚಿಗೆದ್ದು ಬಿಟ್ರು. ಏನು ಸ್ವಾಮಿ, ನಾವು ಇಷ್ಟೊಂದು ಕಷ್ಟಪಟ್ಟು ಹೂವಿನ ಗಿಡ ಬೆಳೆಸಿದ್ದೀವಿ, ಅವನು ಬೆಳೆಸ್ತಿರೋನಿಗೆ ನೀವು ಕಿರೀಟ ಹಾಕ್ಬಿಟ್ರಲ್ಲ, ರಾಜನ್ ಮಾಡಿಬಿಟ್ರಲ್ಲ ಅಂದಾಗ, ನೀವು 3 ಜನ ದೊಡ್ಡ ಅಯೋಗ್ಯರು. ನೀವು ಅವನೊಬ್ಬನೇ ಸಾಚಾ ಸತ್ಯವಂತ. ಹೆಂಗ್ ಸ್ವಾಮಿ ಅಂದಾಗ, ನಾನು 4 ಜನಕ್ಕೂ ಕೂಡ ಬೆಳೆದೇ ಇರ್ತಕ್ಕಂಥ ಬೀಜ ಕೊಟ್ಟಿದ್ದೆ. 4 ಜನಕ್ಕೂ ಬೆಳೆದೇ ಇರ್ತಕ್ಕಂಥ ಬೀಜ ಕೊಟ್ಟಿದ್ದೆ. ಅದರಲ್ಲಿ ಯಾವುದೇ ಅಂಶ ಇರಲಿಲ್ಲ, ಬೆಳೆಯೋದಿಲ್ಲ ಬೀಜ. ನೀವೇನು ಮಾಡಿದ್ರಿ? 3 ಜನ ರಾಜ್ಯದ ಆಸೆಗೆ ಹೋಗಿ ಎಲ್ಲೋ ಬೇರೆ ಬೀಜಗಳನ್ನು ತಂದು ಅದಕ್ಕೆ ನೆಟ್ಟು ನಾನು ಬೆಳೆಸ್ತೆ ಸ್ವಾಮಿ ಅಂತಂದಿದ್ದೀರಿ. ಆದರೆ ಸತ್ಯವಂತ ಇವನು ಮಾತ್ರ ನಾನು ಕೊಟ್ಟಂಥ ಬೀಜವನ್ನು ಹಾಕ್ದ, ಅದು ಬೆಳಿಲಿಲ್ಲ. ಅದಕ್ಕಾಗಿ ಇವನಿಗೆ ಕಿರೀಟವನ್ನು ಕೊಟ್ಟು ರಾಜ್ಯಾಧಿಕಾರವನ್ನು ಕೊಟ್ಟೆ. ಇವತ್ತು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂಥದ್ದೇ. ಮನೆಯಿಂದ ತಂದೆ ತಾಯಿಗಳು ಏನೋ ಒಂದು ಪ್ರೀತಿಯನ್ನು ಕೊಟ್ಟು ಕಳಿಸಿರ್ತಾರೆ, ಹೊರಗಡೆ ಹೋಗುವಷ್ಟರಲ್ಲಿ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ. ಮನಸ್ಸು ಶುದ್ಧವಾಗಿರುವಂಥ ಮನಸ್ಸು ಕಲ್ಮಸಗೊಳ್ಳುತ್ತೆ. ಜಾತಿ, ಧರ್ಮ, ಮೇಲು ಕೀಳು, ನಾವು ಶ್ರೇಷ್ಠರು ಅವರು ಕನಿಷ್ಠರು ಅನ್ನುವಂಥ ಸಣ್ಣತನವನ್ನು ಮನುಷ್ಯ ಬೆಳೆದು ಬಿಡ್ತಾನೆ. ಅಲ್ಲಿ ತಾಯಿ ಏನು ಕೊಟ್ಟು ಕಳಿಸಿದ್ಲು? ಸತ್ಯವಾದದನ್ನೇ ಕೊಟ್ಟು ಕಳಿಸಿದ್ಲು. ಆದರೆ ನಾವು ಹೊರಗಡೆ ಪ್ರಪಂಚಕ್ಕೆ ಹೋದ ತಕ್ಷಣವೇ ಅಹಂಕಾರವನ್ನು ಪಡ್ತೀವಿ, ನನ್ನದು ಅಂತೀವಿ. ನಮ್ಮ ತಂದೆ ತಾಯಿಗಳ ಹೆಸರನ್ನು ಎಲ್ಲೂ ಕೂಡ ಹೇಳೋದಿಲ್ಲ, ಅವರಿಗೆ ಪ್ರೀತಿಯನ್ನು ಕೊಡೋದಿಲ್ಲ. ಅದಕ್ಕಾಗಿ ನಾವು ಕಲಿಬೇಕಾದದ್ದಿಷ್ಟೇ, ಅಹಂಕಾರವನ್ನು ಬಿಡಬೇಕು. ಮನುಷ್ಯರೆಲ್ಲ ಒಂದೇ. ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ರು ಏನಂತ, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಬೆಳೀತಾ 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 ಅಲ್ಪಮಾನವನಾಗ್ಬಿಡ್ತಾನೆ ಅಂತೇಳಿ. ಅಲ್ಪಮಾನವನಾಗ್ಬಿಡ್ತಾನೆ ಅಂತೇಳಿ. ನೋಡಿ, ಸಾಯುವಾಗ ಸಮಯ ಗಳಿಗೆ ಯಾವುದು ನೋಡೋದಿಲ್ಲ, ಈ ಜೀವ ಹೊರಟೋಗುತ್ತೆ. ಆದರೆ ಸತ್ತ ಮೇಲೆ ತಿಥಿ ದಿನ ಯಾರ್ಯಾರ ಹತ್ರನೂ ಹೋಗಿ ಕೇಳಿಸ್ತೀವಿ, ಸ್ವಾಮಿ ಯಾವ ನಕ್ಷತ್ರದಲ್ಲಿ ಸತ್ತಿದ್ದನ್ನು ನೋಡಿ. ಬದನೆಕಾಯಿ ಯಾವ ನಕ್ಷತ್ರದಲ್ಲೂ ಸತ್ತಿರೋದಿಲ್ಲ, ಉಸಿರುವಾಗಿರ್ತದೆ ಅಷ್ಟೇ. ನಮ್ಮ ಮನಸ್ಸಿನೊಳಗಡೆ ಅವರು ಮನಸ್ಸನ್ನು ಕಲಹ ಮಾಡಿಲ್ಲ, ಮೆದುಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ನಮಗೆ
ಅದನ್ನ ಬಿಡಬೇಕು. ಈ ಭೂಮಿ ಮೇಲೆ ಮನುಷ್ಯರೆಲ್ಲ ಒಂದೇ. ಅದಕ್ಕೆ ಕರುಣೆಯನ್ನ ಬುದ್ಧ ಕೊಟ್ಟ, ಮಾನವತೆಯನ್ನ ಅಂಬೇಡ್ಕರ್ ಕೊಟ್ಟರು. ಹಾಗೆ ಮನುಜರೆಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು ಬಸವಣ್ಣನವರು. ಅವರ ಸ್ಮರಣೆಯನ್ನು ಮಾಡಬೇಕು.